ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡೇ 10 ವಿಡಿಯೋ. ಇವತ್ತು ನೀವು ಮಾಡಬೇಕಾಗಿರೋದು ಮ್ಯಾಜಿಕ್ ಸ್ಪ್ರಿಂಕಲ್ ಅಂತ. ಇವತ್ತು ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ ತುಂಬ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ. ಪಬ್ಲಿಕಲ್ಲಿ ಯಾರ್ಯಾರು ಇರ್ತಾರೆ, ಯಾರ್ಯಾರು ನಿಮಗೆ ಹೆಲ್ಪ್ ಮಾಡಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ ಯು ಹೇಳಬೇಕು. ಪಬ್ಲಿಕಲ್ಲಿ ನಿಮ್ಗೆ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ ಅಲ್ವಾ? ಹಾಗಾಗಿ ನಾನು ಕೆಲವೊಂದಷ್ಟನ್ನು ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅವರಿಗೆ ನೀವು ಥ್ಯಾಂಕ್ ಯು ಹೇಳಿದ್ರೆ ಆಗುತ್ತೆ. ಇವಾಗ ನೀವು ಪಬ್ಲಿಕ್ ಟಾಯ್ಲೆಟ್ನ ಯೂಸ್ ಮಾಡ್ತೀರಾ ಅಲ್ವಾ? ಆವಾಗ ನೀವು ಆ ಟಾಯ್ಲೆಟ್ನ ಮೇಂಟೈನ್ ಮಾಡೋರು ಯಾರಿರ್ತಾರೋ ಅವರಿಗೆ ಪರ್ಸ್ನಲಾಗಿ ಹೋಗಿ ಥ್ಯಾಂಕ್ ಯು ಅಂತ ಹೇಳೋದಕ್ಕಾಗುತ್ತಾ? ಇಲ್ಲ ಅಲ್ವಾ? ಸೊ ಅಂಥವರಿಗೆ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಇವತ್ತು ಥ್ಯಾಂಕ್ ಯು ಅಂತ ಹೇಳಿ. ಆ್ಯಂಡ್ ಬಸ್ ಸ್ಟಾಪ್ನ ಕ್ಲೀನ್ ಮಾಡ್ತಾ ಇರ್ತಾರೆ, ಅವರಿಗೆಲ್ಲ ಹೋಗಿ ಪರ್ಸ್ನಲಾಗಿ ಥ್ಯಾಂಕ್ ಯು ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಅವರಿಗೆ ಕಣ್ಣು ಮುಚ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಸ್ ಸ್ಟಾಪನ್ನು ಕ್ಲೀನ್ ಮಾಡಿದ್ದೀರಾ, ಅದಕ್ಕೆ ನಿಮಗೆ ಥ್ಯಾಂಕ್ ಯು ಅಂತ ಹೇಳಿ ಅವರಿಗೆ. ಆಮೇಲೆ ಬ್ಯಾಂಕಲ್ಲಿ ನಿಮಗೆ ಕಾಲ್ ಮಾಡ್ತಾ ಇರ್ತಾರೆ ಕಸ್ಟಮರ್ಸು, ಬ್ಯಾಂಕಲ್ಲಿ ಮೇಂಟೆನೆನ್ಸ್ ಇರುತ್ತೆ ಅಲ್ವಾ, ಅವರೆಲ್ಲ ನಿಮಗೆ ಕಾಲ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಬ್ಯಾಂಕಿಗೆ ನೀವು ಹೋದಾಗ ಸೆಕ್ಯೂರಿಟಿ ನಿಮಗೆ ಸಾಲಾಗಿ ಬನ್ನಿ ಅಥವಾ ಬೇರೆ ಥರ ಯಾವುದೋ ಥರ ಹೆಲ್ಪ್ ಮಾಡಿರ್ತಾರೆ. ಸೊ ಅವರಿಗೆ ನೀವು ಪರ್ಸ್ನಲಾಗಿ ಥ್ಯಾಂಕ್ ಯು ಆಗಿರೋದಿಲ್ಲ. ಅವರು ತುಂಬ ಬ್ಯುಸಿ ಕೆಲಸದಲ್ಲಿ ಇರ್ತಾರೆ. ಕೆಲವೊಂದು ಸರಿ ಹೇಳೋದಕ್ಕಾಗುತ್ತೆ, ಬಟ್ ಕೆಲವೊಂದು ಸರಿ ಆಗಿರೋದಿಲ್ಲ ಅಲ್ವಾ? ಸೊ ಅಂಥ ಟೈಮಲ್ಲಿ ನೀವು ಅವರಿಗೂ ಕೂಡ ಕಣ್ಣು ಮುಚ್ಕೊಂಡು ಆ ಬ್ಯಾಂಕ್ ನೀವೇನು ಯೂಸ್ ಮಾಡ್ತೀರಾ ಆ ಒಂದು ಬ್ಯಾಂಕಲ್ಲಿ ನೀವು ಬ್ಯಾಂಕಿಗೆ ಹೋಗಿರೋ ಥರ, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರೋ ಥರ ಅಥವಾ ಬೇರೆ ಯಾರೋ ಮ್ಯಾನೇಜರು, ಅಲ್ಲಿ ಯಾರೋ ಬೇರೆ ಕೆಲಸದವರು ಯಾರೋ ಇರೋ ಥರ ಇಮ್ಯಾಜಿನ್ ಮಾಡಿಕೊಂಡು ಅವ್ರು ನಿಮಗೆ ಹೆಲ್ಪ್ ಮಾಡಿರೋದನ್ನು ನೆನಪು ಮಾಡಿಕೊಂಡು ಅವರಿಗೆ ನೀವು ಥ್ಯಾಂಕ್ ಯು ಹೇಳ್ಬೋದು. ಆ್ಯಂಡ್ ಹಾಲು ಮಾರೋರು ನಿಮ್ಗೆ ಡೈಲಿ ಹಾಲು ತಂದು ಕೊಡ್ತಾರೆ. ಅವ್ರು ಹಾಲು ತಂದು ಕೊಡದೇ ಇದ್ದರೆ ನಿಮಗೆ ಬೆಳಗ್ಗೆ ಎದ್ದೇಳೋದಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಹಾಗಾಗಿ ಅವರಿಗೆ ಯಾವತ್ತಾದರೂ ಥ್ಯಾಂಕ್ ಯು ಹೇಳಿದ್ದೀರಾ? ಇಲ್ಲ ಅಲ್ವಾ? ಸೊ ಇವತ್ತು ಅವರಿಗೆ ಥ್ಯಾಂಕ್ ಯು ಹೇಳಿ. ಆ್ಯಂಡ್ ಕಸ್ಟಮರ್ ಕೇರಿಂದ ನಿಮಗೆ ಕಾಲ್ ಬರ್ತಾ ಇರುತ್ತೆ, ಅಯ್ಯೋ ಏನಪ್ಪ ಇವ್ರಾಗಲೇ ಅಂತ ಹೇಳಿರ್ತೀರಲ್ವಾ? ಒಂದು ವೇಳೆ ನಿಮ್ಮ ಮೊಬೈಲ್ ಸಿಮ್ ಏನಾದರೂ ಡೆಡ್ ಆಗಿಬಿಟ್ರೆ ಏನು ಮಾಡ್ತೀರಾ ಅಲ್ವಾ? ಅದೇ ಕಸ್ಟಮರ್ ಕೇರಿಗೆ ನೀವು ಫೋನ್ ಮಾಡಬೇಕಾಗುತ್ತೆ. ಸೊ ಆ ಥರದ ಪ್ರಾಬ್ಲಮ್ಸ್ ಆಗಬಾರ್ದು ಅಂದರೆ ಅವರಿಗೆ ಕೂಡ ನೀವು ಮೊದಲೇ ಗ್ರ್ಯಾಟಿಟ್ಯೂಡನ್ನು ಹೇಳಿಬಿಡಿ. ಆ್ಯಂಡ್ ಹಣ್ಣು ಮಾರುವವರು ಇರ್ತಾರೆ, ಅವ್ರ ಹತ್ರ ಹಣ್ಣು ತೊಗೊಂಡಿರ್ತಾರೆ, ಥ್ಯಾಂಕ್ ಯು ಅಂತ ಹೇಳಿ ಅವರಿಗೂ ಕೂಡ. ಆ್ಯಂಡ್ ರೋಡ್ ಕ್ಲೀನಿಂಗ್ ಮಾಡ್ತಿರ್ತಾರೆ, ಅವರಂತೂ ಪಾಪ ಬಿಸಿಲಲ್ಲೆಲ್ಲ ಕಷ್ಟಪಡ್ತಿರ್ತಾರೆ ಅಲ್ವಾ? ಅವರು ನಮಗೋಸ್ಕರ ಮಾಡ್ತಿರ್ತಾರೆ. ನಾವು ಕ್ಲೀನಾಗಿರೋ ರೋಡಲ್ಲೇ ಹೋಗಲಿ, ಇಲ್ಲಾಂದರೆ ರೋಡಲ್ಲೆಲ್ಲ ಧೂಳು ಎಲ್ಲ ಬಂದು ಕೂತ್ಕೊಂಡು ಬಿಡುತ್ತೆ. ಅದರಿಂದ ನಾವು ರೋಡಲ್ಲಿ ನಡ್ಕೊಂಡು ಹೋಗುವಾಗ ಉಸಿರಾಟಕ್ಕೆ ನಮಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಇನ್ನು ಪಾರ್ಕ್ನ ಮೇಂಟೈನ್ ಮಾಡೋರು ಅವರಿಗೆ ಯಾರು ಹೋಗಿ ಸ್ಪೆಷಲ್ಲಾಗಿ ಥ್ಯಾಂಕ್ ಯು ಹೇಳಿ ಬರೋದಿಲ್ಲ ಅಲ್ವಾ? ಸೊ ಗಾರ್ಡನ್ನ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ, ಹೂಗಳನ್ನ ಬೆಳೆಸ್ತಾರೆ, ಗಿಡ ಮರಗಳನ್ನ ಬೆಳೆಸ್ತಾರೆ ಪಾರ್ಕಲ್ಲಿ ಅಲ್ವಾ? ಸೊ ಅವರಿಗೆ ಯಾವತ್ತಾದರೂ ಥ್ಯಾಂಕ್ ಯು ಹೇಳಿದ್ದೀರಾ? ಇಲ್ಲ ಅಲ್ವಾ? ಸೊ ಅವರಿಗೆ ಇವತ್ತು ಥ್ಯಾಂಕ್ ಯು ಅಂತೇಳಿ. ಇನ್ನು ಸೇತುವೆ ಮಾಡ್ತಾ ಇರ್ತಾರೆ, ಸೇತುವೆ ಕಟ್ಟಿರ್ತಾರೆ, ನಿಮಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೆ ತುಂಬ ಹತ್ತಿರದ ಒಂದು ಸಂಪರ್ಕವನ್ನು ಕಲ್ಪಿಸಿ ಕೊಟ್ಟಿರ್ತಾರೆ. ಸೊ ಅವರಿಗೆ ಯಾವತ್ತಾದರೂ ಥ್ಯಾಂಕ್ ಯು ಹೇಳಿದ್ದೀರಾ? ಇಲ್ಲ ಅಲ್ವಾ? ಸೊ ಆ ಸೇತುವೆ ನಿರ್ಮಾಣ ಯಾರು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ಆದರೂ ಅವರಿಗೆ ಈ ಸೇತುವೆ ಯಾರು ನಿರ್ಮಾಣ ಮಾಡ್ತಾರೋ ಅವರಿಗೆ ಥ್ಯಾಂಕ್ ಯು ಅಂತ ಹೇಳಿದ್ರೆ ಅವರಿಗೆ ಆ ಒಂದು ಥ್ಯಾಂಕ್ ಯು ಅನ್ನುವಂತಹ ಒಂದು ಮ್ಯಾಜಿಕ್ ವರ್ಡ್ ತಲುಪುತ್ತೆ. ಆ್ಯಂಡ್ ಫುಡ್ ಡೆಲಿವರಿ ಬಾಯ್ಗಂತೂ ಈಗಂತೂ ನಾನು ಯೂಟ್ಯೂಬಲ್ಲಾಗಿರ್ಬೋದು, ಶಾರ್ಟ್ಸಲ್ಲಾಗಿರ್ಬೋದು ತುಂಬ ನೋಡ್ತೀನಿ. ಸಿಕ್ಕಾಪಟ್ಟೆ ಜನ ಬೈತಾರೆ. ಬೈಯೋದಕ್ಕೆ ಹೋಗಬೇಡಿ ಪ್ಲೀಸ್, ಅವ್ರ ಕಷ್ಟಗಳನ್ನೂ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಅವರು ನಿಮಗೆ ಊಟಕ್ಕೆ ತೊಗೊಂಡು ಬಂದು ಕೊಟ್ಟಿರ್ತಾರೆ. ಸೊ ಅವರಿಗೆ ನೀವು ಬೈದು ಕಳಿಸಿದ್ರೆ ಅವರು ಮನಸ್ಸಿಗೆ ಬೇಜಾರು ಮಾಡಿದ್ರೆ ನೀವು ಊಟ ಮಾಡಿನೂ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಅವರು ಬರೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ. ಈಗಿನ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಆ್ಯಂಡ್ ಅವರಿಗೂ ಬೇರೆ ಬೇರೆ ಕೆಲಸಗಳು ಅಂತ ಇರುತ್ತೆ, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ? ಆ್ಯಂಡ್ ಅವ್ರ ಫುಡ್ನ ತಂದು ಕೊಟ್ಟಾಗ ಥ್ಯಾಂಕ್ ಯು ಅಂತ ಹೇಳಿ ಅವರಿಗೆ. ಆ್ಯಂಡ್ ನೀವು ಮನೆಗೆ ಆರ್ಡ್ರನ್ನ ತರಿಸ್ಕೊಂಡ್ರೆ ಒಂದು ಸ್ವಲ್ಪ ನೀರು ಏನಾದರೂ ಕೊಡಿ ಅವರಿಗೆ, ಡೆಲಿವರಿ ಬಾಯ್ಗೆ ಕುಡಿಯೋದಕ್ಕೆ. ಜ್ಯೂಸ್ ಕೊಟ್ಟರೆ ಇನ್ನೂ ಒಳ್ಳೆಯದು, ಲಿಂಬು ಜ್ಯೂಸು ಈ ಥರ. ಅದೆಲ್ಲ ಇಲ್ಲಾಂದರೆ ನೀವು ನಾರ್ಮಲ್ ವಾಟರ್ ಕೊಟ್ಟರೂ ಸಾಕು ಪಾಪ. ಆ್ಯಂಡ್ ಕೊರಿಯರ್ ಬಾಯ್ ಅವರಿಗೂ ಕೂಡ ಹೇಗೆ ಬೇಕೋ ಹಾಗೆಲ್ಲ ಬೈತಾ ಇರ್ತಾರೆ. ಸೊ ಹಾಗಾಗಿ ಬೈಯೋದಕ್ಕೆ ಹೋಗ್ಬೇಡಿ ಯಾರಿಗೂ. ಆ್ಯಂಡ್ ಯಾರು ನಿಮಗೆ ಹೆಲ್ಪ್ ಮಾಡಿರ್ತಾರೆ ಅವರಿಗೆ
ಡೈರೆಕ್ಟಾಗಿ ಹೆಲ್ಪ್ ಮಾಡಿರೋರಿಗೆ ಆ್ಯಂಡ್ ಇಂಡೈರೆಕ್ಟಾಗಿ ಹೆಲ್ಪ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳಿ ಗ್ರ್ಯಾಟಿಟ್ಯೂಡ್ ತೋರಿಸಿ. ಆ್ಯಂಡ್ ನೀವು ಗ್ರ್ಯಾಟಿಟ್ಯೂಡ್ ತೋರಿಸೋವಾಗ ನಿಮ್ಮ ಕೈಯನ್ನು ಹೀಗೆ ಮಾಡಬೇಕು. ಹೀಗೆ ಮಾಡಿದ್ರೆ ಇದು ಮ್ಯಾಜಿಕ್ ಸ್ಪ್ರಿಂಕಲ್ ಅಂತ. ಓಕೆ, ನೀವು ಪ್ರತಿ ಸಾರಿ ಇವಾಗ ಹಣ್ಣು ಮಾರೋರ ಹತ್ರ ಹಣ್ಣು ತೊಗೊಂಡಿರ್ತೀರ, ಯಾವತ್ತೋ ಒಂದಿನ ನಿಮ್ಮ ಮನೆಗೂ ಹಣ್ಣು ಮಾರ್ಕೆಟ್ಗೂ ತುಂಬ ದೂರ ಇರುತ್ತೆ. ಅಲ್ಲಿಗೆ ಹೋಗಿ ಅವರಿಗೆ ಥ್ಯಾಂಕ್ ಯು ಅಂತ ಹೇಳಿ ಹೀಗೆ ಸ್ಪ್ರಿಂಕಲ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಸೊ ಮನೆಯಲ್ಲೇ ಕೂತ್ಕೊಂಡು ಆ ಹಣ್ಣುಗಳನ್ನ ಶಾಪನ್ನು ನೆನ್ಪು ಮಾಡಿಕೊಂಡು ಹೀಗೆ ಮಾಡ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೀಗೆ 3 ಸಾರಿ ಹೀಗೆ ಮಾಡಬೇಕು. ಇದು ಮ್ಯಾಜಿಕ್ ಸ್ಪ್ರಿಂಕಲ್ ಅಂತ. ಓಕೆ, ಇದನ್ನು ಮಾಡೋದ್ರಿಂದ ನಿಮ್ಮ ಗ್ರ್ಯಾಟಿಟ್ಯೂಡ್ ಜಾಸ್ತಿ ಆಗುತ್ತೆ ಆ್ಯಂಡ್ ನಿಮ್ಮ ಏನು ಮ್ಯಾನಿಫೆಸ್ಟೇಷನ್ ಪವರ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ. ಆಲ್ ದಿ ಬೆಸ್ಟ್ ಎಲ್ರಿಗೂ. ಆ್ಯಂಡ್ ಗ್ರ್ಯಾಟಿಟ್ಯೂಡ್ 10 ಕೌಂಟ್ನ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮ್ಯಾಜಿಕ್ ರಾಕ್ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಇನ್ನೊಂದು ವಿಷಯ, ಈಗ 10 ಡೇಸ್ ಮುಗಿತಾ ಬಂತಲ್ವ, ಇವತ್ತು 10 ಡೇಸ್ 10ನೇ ದಿನ ಅಲ್ವಾ. ಇದ್ರ ಒಳಗೆ ಯಾರಿಗಾದರೂ ನೀವು ಅಂದ್ಕೊಂಡಿರೋದು ಆಗಿದ್ದರೆ ದಯವಿಟ್ಟು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮನಿ ನಂಬರ್ನ ಕೇಳ್ತಾ ಇದ್ರಿ ಅಲ್ವಾ, ಸೊ ಆ ಮನಿ ನಂಬರ್ನ ಡೈಲಿ ಬರ್ಕೊಳ್ಳಿ. ಅದರಿಂದ ಏನೂ ಹಾರ್ಮ್ ಇಲ್ಲ. ಓಕೆ, ನೋಡಿ ನಾನು ಬರ್ಕೊಂಡಿದ್ದೀನಿ, ಅಳಿಸೋಗಿದೆ, ಇಟ್ಸ್ ಓಕೆ. 897 ಅಂತ ಇಲ್ಲಿ ಬರ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಸಿಜಿಲ್ ನಂಬರನ್ನು ಬರ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿದೆ ಅಲ್ವಾ 2, ಅದರ ಸುತ್ತ ರೌಂಡ್ ಇದೆ, ಇದು ನನ್ನ ಖುವಾ ನಂಬರ್. ಓಕೆ, ಪ್ರತಿಯೊಬ್ಬರಿಗೂ ಅವರದ್ದೇ ಡೇಟ್ ಆಫ್ ಬರ್ತ್ ಮೇಲೆ ಖುವಾ ನಂಬರ್ ಅಂತ ಇರುತ್ತೆ. ಆ್ಯಂಡ್ ಇದು 897 ಅಂತ ಇಲ್ಲಿ ಬರ್ಕೊಂಡಿದ್ದೀನಲ್ವ, 897 ಅಂತ ಇದು ಅಳಿಸೋಗಿದೆ. ಇದನ್ನು ನೀವು ಡೈಲಿ ಬರ್ಕೋಬೇಕು. ಓಕೆ, ಇಲ್ಲೇ ಬರ್ಕೋಬೇಕು, ಬೇರೆ ಅಲ್ವಲ್ಲ, ಇದೇ ಜಾಗದಲ್ಲೇ ಬರ್ಕೋಬೇಕು. ಇದನ್ನು ನೀವು ಮಾಡೋದ್ರಿಂದ ನಿಮ್ಮ ಕೈಯಲ್ಲಿ ಅಮೌಂಟ್ ಸೇವ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.